ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ನಿಲ್ಲದ ಕೊರೋನಾ ಆತಂಕ. ನಗರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಎರಡನೇ ಅಬ್ಬರ ಏರುತ್ತಲೇ ಇದೆ. ಶುಕ್ರವಾರದಂದು 85 ಜನರಲ್ಲಿ ಕೊರೋನಾ ಸೋಂಕು ದೃಢವಾದರೆ ಶನಿವಾರದಂದು 43 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. 93 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. 392 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ 45. ಸಕ್ರಿಯ ಪ್ರಕರಣಗಳ ಸಂಖ್ಯೆ 437. ಶುಕ್ರವಾರದಂದು 5 ಜನ ಸೋಂಕಿತರು ಕೊರೋನಾ ರೋಗಕ್ಕೆ ಬಲಿಯಾಗಿದ್ದಾರೆ. ಕೊರೋನಾ ಎರಡನೇ ಅಲೆಗೆ ಒಟ್ಟು 1873 ಸೋಂಕು ದೃಢಪಟ್ಟಿದೆ. ಅದರಲ್ಲಿ 1378 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 60 ಜನ ಬಲಿಯಾಗಿದ್ದಾರೆ. ಡೇಂಜರ್ ಅಂಬಿಕಾನಗರ್. ದಾಂಡೇಲಿ ನಗರದ ಪಕ್ಕದ ಗ್ರಾಮೀಣ ಪ್ರದೇಶವಾದ ಅಂಬಿಕಾನಗರ್ ಡೇಂಜರ್. ತಾಲೂಕಿನ ಅತಿ ಹೆಚ್ಚು ಕೊರೋನಾ ಸೋಂಕು ಅಂಬಿಕಾನಗರದಲ್ಲಿ ದೃಢಪಟ್ಟಿದೆ. ಅದಕ್ಕಾಗಿ ಅದಕ್ಕೆ ವಿಶೇಷ ಕಂಟೈನ್ಮೆಂಟ್ ಝೋನ್ ಎಂದು ಕರೆದಿದ್ದಾರೆ. ಇಂದಿನಿಂದ ಅಂಬಿಕಾನಗರ್ ಫುಲ್ ಲಾಕ್ಡೌನ್. ಯಾರೂ ಹೊರಗಡೆ ಬರುವ ಹಾಗಿಲ್ಲ. ದಿನಸಿ ಅಂಗಡಿಗಳು ಕೂಡ ಬಂದ್. ಅಂಬಿಕಾನಗರದ ಪ್ರಮುಖ ರಸ್ತೆಗಳು ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಲಾಗಿದೆ. ಅಂಬಿಕಾನಗರದ ಮೂಲೆ ಮೂಲೆಗಳಲ್ಲಿ ಪೊಲೀಸರ ಸರ್ಪಗಾವಲಾಗಿ ಕೊರೋನಾ ತಡೆಯುವಲ್ಲಿ ದಿನರಾತ್ರಿ ದುಡಿಯುತ್ತಿದ್ದಾರೆ. ಸರ್, ಈಗ ಅಂಬಿಕಾನಗರದಲ್ಲಿ ಜಾಸ್ತಿ ಅಂದ್ರೆ ವಿಶೇಷವಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ 80 ಅಂತೇಳಿ ಕ್ಯಾಲ್ಕುಲೇಷನ್ ಇದೆ. ಅವ್ರಿಗೆ ಯಾವ ರೀತಿ ನೀವು ವ್ಯವಸ್ಥೆಗಳನ್ನು ಮಾಡ್ಕೊಡ್ತಾ ಇದ್ದೀರಾ ಸರ್? ಏನಾಯ್ತು, ಲಾಕ್ಡೌನ್ ಪೂರ್ವದಲ್ಲಿ ಒಂದಿಷ್ಟು ಜನ ಇಲ್ಲಿ ಹೊರಗಡೆ ಬೇರೆ ಕಡೆ ಕೆಲಸ ಮಾಡೋರು ಅಂತವರೆಲ್ಲ ಜರ್ನಿ ಒಳಗಡೆ ಬಂದಿದ್ರಿಂದಾಗ್ಲಿ, ಜ್ವರ ನೆಗಡಿ ಕೆಮ್ಮು ಬಂದಿದ್ರಿಂದಾಗ್ಲಿ ಚೆಕ್ ಮಾಡಿಸಿದಾಗ 80ರಷ್ಟು ಕೇಸಸ್ ಬಂದಿದಾವ್ರಿ. ಆಲ್ಮೋಸ್ಟ್ ತುಂಬಾ ಜನ ಎಲ್ಲರೂ ಜ್ವರ ನೆಗಡಿ ಕೆಮ್ಮುಗಳಿಂದ ಬಳಲಿ ಮನೆಗಳಲ್ಲೇ ಇದ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಆರಾಮಾಗ್ತಾ ಇದ್ದಾರೆ. ಯಾವ್ದು ಸಮಸ್ಯೆ ಆಗಿಲ್ಲ ಇಲ್ಲಿ ತನಕ ಇಲ್ಲಿ. ಮತ್ತೆ ನಾವು ಒಂದಿಷ್ಟು ಬೇಗ ಅವೇರ್ನೆಸ್ ಮೂಡೋ ಸಲುವಾಗಿ ತಂಡಗಳನ್ನು ತರಿಸಿ ಇಲ್ಲೇ ಅದೇ ಏರಿಯಾದಲ್ಲಿ ಮನೆ ಬಾಜು ಎಲ್ಲ ಹೋಮ್ ಐಸೋಲೇಷನ್ ಇರೋರಿಗೆ ಎಲ್ರಿಗೂ ಚೆಕ್ ಮಾಡಿಸಿರೋದ್ರಿಂದ ಅವೇರ್ನೆಸ್ ಮೂಡಿಸಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಸರಿ ಆಗ್ತಾ ಇದೆ, ಗುಣಮುಖರಾಗಿದ್ದಾರೆ. ಸರ್, ಈ ಗ್ರಾಮದಲ್ಲೂ ಬರ್ತಾ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ ಸರ್. ಈಗ ಬೇರೆ ಕಡೆ ಗ್ರಾಮಗಳಲ್ಲಿ ನಿಮಗೊಂದು 6 ಗ್ರಾಮಗಳೇನೋ ಬರುತ್ತೆ ಈ ಪಂಚಾಯತಿಗೆ, ಅಷ್ಟೇ 7 ಗ್ರಾಮ ಬರುತ್ತೆ. ಅಲ್ಲೂ ಆಗ್ತದೆ. ಅಲ್ಲಿ ಯಾವ ರೀತಿ ಸರ್ ವ್ಯವಸ್ಥೆ ಆಗ್ತಾ ಇದೆ? 7 ಗ್ರಾಮಗಳಲ್ಲೇನೋ ಜನರು ಇರೋದು ಮತ್ತೆ ತಿರುಗಾಡಿದ್ದು ಹೊರಗಡೆ ಬಂದಿರೋ ಜನ ಇರೋದ್ರಿಂದ ಒಂದು 2-3 ಕೇಸ್ಗಳು ಒಂದೊಂದು ವಿಲೇಜಲ್ಲಿ ಬಂದಿದ್ದಾರೆ. ನಾವು ಜಾಸ್ತಿ ಅಂಬಿಕಾನಗರ್ ಲೋಕಲ್ ಏರಿಯಾದಲ್ಲೇ ಜಾಸ್ತಿ ಬಂದಿರೋದು. ಅವರಿಗಾದ್ರೂ ಹೋಮ್ ಐಸೋಲೇಷನ್ ಇದ್ದು ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಈಗ ಎಲ್ಲಾ ಕಡೆ ಒಂದು ಸೀಲ್ ಡೌನ್ ಮಾಡಿದ್ದಾರೆ ಸರ್. ಈಗ ಅಂಬಿಕಾನಗರ ಪೂರ್ತಿ ನಮ್ಮ ಸೀಲ್ ಡೌನ್ ಬಂದಿದೆ, ಕಂಟೈನ್ಮೆಂಟ್ ಝೋನ್ ಅಲ್ಲಿ ಬಂದಿದೆ. ಅವ್ರನ್ನ ವಿಶೇಷವಾಗಿ ಅಂಬಿಕಾನಗರನ್ನು ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ಆದ್ರೆ ಅವರಿಗೆ ಯಾವ ರೀತಿ ಪಾಸ್ ವ್ಯವಸ್ಥೆ ಆಗಿರ್ಲಿ, ಅವ್ರ ದಿನಸಿ ವ್ಯವಸ್ಥೆ ಆಗಿರ್ಲಿ. ಯಾಕಂದ್ರೆ ಈಗ ನಾವು ಹೊರಗಡೆ ಕೆಲಸ ಮಾಡಿದ್ರು, ಇಲ್ಲಿ ಕೂಲಿ ಕಾರ್ಮಿಕರು ಇದ್ದಾರೆ, ಈ ಕೆಲಸನ ಬಂದಾಗಿದೆ, ಹೊರಗಡೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಅಂದ್ರೆ ದಿನಸಿ ಆಗಿರ್ಲಿ, ತರಕಾರಿ ಆಗಿರ್ಲಿ, ಫುಡ್ ಆಗಿರ್ಲಿ, ಯಾವ ರೀತಿ ವ್ಯವಸ್ಥೆಯನ್ನ ಪಂಚಾಯತಿನ ಮಾಡ್ಕೊಟ್ಟಿದೆ? ಸರ್ಕಾರದಿಂದ ರೇಷನ್ ಏನ್ ಬರ್ತಾ ಇದೆ ಅದನ್ನ ತಗೊಂಡಿದ್ದಾರೆ. ಮತ್ತೆ ನಾವು ಸ್ಪೆಷಲ್ ಕಂಟೈನ್ಮೆಂಟ್ ಝೋನ್ ಇರೋದ್ರಿಂದ ಯಾರನ್ನು ಹೊರಗಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಒಂದು 4-5 ಶಾಪ್ನವ್ರಿಗೆ ಪರ್ಮಿಷನ್ ತೆಗೆಯಲಿಕ್ಕೆ ಅನುಮತಿ ಮಾಡಿಕೊಟ್ಟು ಅವ್ರವ್ರ ಮನೆಗೆ ತರಕಾರಿ ದಿನಸಿ ಮುಟ್ಸುವಂತ ವ್ಯವಸ್ಥೆ ಮಾಡಿದೀವಿ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈ ಪಾಸಿಟಿವ್ ಬಂದಿರೋರು ಪ್ರೈಮರಿ ಕಾಂಟ್ಯಾಕ್ಟ್ ಮನೇಲಿ ಇರೋದ್ರಿಂದ ಅವ್ರಿಗೆ ರೇಷನ್ ಕೊಡ್ಲಿಕ್ಕೂ ಆಗೋದಿಲ್ಲ. ಅವರಿಗೆ ನಮ್ಮ ಪಂಚಾಯತಿ ವತಿಯಿಂದಾನೇ ಟಾಸ್ಕ್ ಫೋರ್ಸ್ನವರು ಜೊತೆಗೆ ಹೋಗಿ ಅವ್ರದ್ದು OTP ತಗೊಳ್ಳೋ ಮುಖಾಂತರ ಅವ್ರ ರೇಷನ್ ಅವ್ರ ಮನೆಗೆ ಮುಟ್ಟಿಸಿನೂ ಬಂದಿದ್ದೀವಿ. ಟಾಸ್ಕ್ ಫೋರ್ಸ್ ಎಷ್ಟು ಅಧಿಕಾರಿಗಳಿದ್ದಾರೆ ಸರ್ ಇಲ್ಲಿ? ಒಟ್ಟು 30-35 ಜನ ಇದ್ದಾರೆ. 37 ಜನ ನೇಮಕ ಆಗಿದೆ. ಅವ್ರ ಪ್ರತಿಯೊಂದು ವಾರ್ಡಿಗೆ ಆಗಿರ್ಲಿ, ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಆಶಾ ಅಂಗನವಾಡಿಯವರು ಆಗ್ಲಿ, ಪೊಲೀಸ್ನವರಾಗ್ಲಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ್ಕೊಂಡೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಒಂದು ಆರೋಪ ಕೇಳ ಬಂದಿದೆ, ಹೊರಗಡೆ ಅನವಶ್ಯಕವಾಗಿ ಅಡ್ಡಾಡ್ತಾ ಇದ್ದಾರೆ.
ಬೈಕ್ ತಗೊಂಡು ಜಾತ್ರೆ ಸೆಂಟ್ರಲ್ ಝೋನ್ ಅಂದ್ಕೊಂಡು ಯಾರು ಹೊರಗಡೆ ಹೋಗ್ಬಾರ್ದು. ನಾವು ಕೆಲವು ದಿನಗಳ ಮಟ್ಟಿಗೆ ಆದ್ರೆ ಹೊರಗೆ ಇಟ್ಕೋಬೇಕು. ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡಿದ್ದಾರೆ ಸರ್? ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆ ನೀವು ಏನಾದ್ರೆ ಭಾಗಿಯಾಗಿ ಏನಾದ್ರೆ ಫೈನ್ ಮಾತಾಡಿದ್ದೀರಿ, ಮತ್ತೆ ಯಾರು ಸ್ಪೆಷಲ್ ಆಗಿ ಸಿಗ್ತಾರೆ ಅಂತವ್ರಿಗೆ ಫೈನ್ ಹಾಕಿದ್ದೀರಿ. ಜೊತೆಗೆ ಚೆಕ್ ಪೋಸ್ಟ್ ಇರೋದ್ರಿಂದ ಅಲ್ಲಿ ಪೊಲೀಸ್ನವರು ನಿಂತಿರ್ತಾರೆ. ಒಂದು ಆಸ್ಪತ್ರೆ ಹೋಗೋ ಪರಮಾನಿಗೆ ಇರೋದ್ರಿಂದ ಏನೋ ಎಮರ್ಜೆನ್ಸಿ ಇರ್ತದೆ, ಆಸ್ಪತ್ರೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟು ಬಿಟ್ರೆ ಬೇರೆ ಯಾವುದಕ್ಕೂ ನಮ್ಮಲ್ಲಿ ಅವಕಾಶ ಮಾಡ್ಕೊಡ್ಲಿಲ್ಲ. ಈಗ ಮದುವೆ ಸಮಾರಂಭಗಳಂತ ವ್ಯವಸ್ಥೆ ಲಾಕ್ಡೌನ್ ಪೂರ್ವದಲ್ಲಿ ಏನು ಮದುವೆಗಳಾಗಿದ್ದು ಅದಾದ ನಂತರ ಯಾವ್ದು ಪರ್ಮಿಷನ್ ಕೊಡ್ಲಿಲ್ಲ. ಈಗ ನಮ್ಮಲ್ಲಿ ಯಾವ್ದು ಮದುವೆಗಳು ಮಾಡ್ಕೊಳಕ್ ಬಿಟ್ಟಿಲ್ಲ. ಯಾರಾದ್ರೂ ಬಂದು ಕೇಳಿದಾರ ಸರ್ ಈ ತರ ಮದುವೆ ಮಾಡ್ಕೊಳ್ಳಿ? ಕೇಳಿದ್ರಿ, ಅದನ್ನ ಹೇಳಿದ್ವಿ. ಇದನ್ನ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದಾಗ ಅವ್ರು ಒಪ್ಕೊಂಡು ಸುಮ್ಮನಾಗಿದ್ದಾರೆ. ಅಂದ್ರೆ ಆ ಮದುವೆ ಮುಂದೂಡಿದ್ದಾರೆ. ಸರ್ ಕೆಲವೊಂದು ಕಡೆಗೆ ನಾವು ತಾಲೂಕ್ ಪಂಚಾಯತ್ ತಹಸೀಲ್ದಾರ್ ಆಫೀಸಲ್ಲಿ ಕಾಲ್ ಬರ್ತಾರೆ, ಫೋನ್ ಮಾಡ್ತಾರೆ, ಪಾಸ್ ಆಗಿ ಪಾಸ್. ನೀವು ಯಾವ ಇದರಲ್ಲಿ ಪಾಸ್ಗೆ ವ್ಯವಸ್ಥೆ ಲಾಸ್ಟ್ ಟೈಮ್ ಪಾಸ್ ಕೊಡುವ ವ್ಯವಸ್ಥೆ ಇತ್ತು, ಅದನ್ನೇ ಜನರ ತಲೆಯಲ್ಲಿರೋದ್ರಿಂದ ಪಾಸ್ ಕೇಳ್ತಿದ್ರು. ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ವಿಷಯ ಹೇಳಿದ್ವಿ. ಇದು ನಮ್ಮ ಸಲುವಾಗಿನೇ ಸರ್ಕಾರ ಮಾಡಿರೋದು, ನಮ್ಮಷ್ಟಕ್ಕೆ ನಾವೇ ತಿಳ್ಕೊಂಡು ಮನೇಲಿ ಇರ್ಬೇಕಾಗಿರುವಂತದ್ದು. ಹಾಗಾಗಿ ಕನ್ವಿನ್ಸ್ ಮಾಡಿದೀವಿ. ಜಾಸ್ತಿ ಜನರಿಗೆ ಯಾರಿಗೂ ಪಾಸ್ ಕೊಡ್ಲಾಗಿಲ್ಲ. ಒಂದು ತರಕಾರಿ, ದಿನಸಿ ಇಂಥವನ್ನ ಮುಗಿಸೋ ವ್ಯವಸ್ಥೆ ಮಾಡಿದೀವಿ. ವಿಶೇಷವಾಗಿ ಆಸ್ಪತ್ರೆ ಹೋಗೋರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದು ಬಿಟ್ಟು ಮತ್ತೆ ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಹದಗೆಟ್ಟ ರಸ್ತೆಗಳು. ತಾಲೂಕಿನ ಅಂಬಿಕಾನಗರ ವ್ಯಾಪ್ತಿಯಲ್ಲಿ ಬರುವ ರಸ್ತೆಯಲ್ಲಿ ಸರ್ಕಸ್. ಅಂಬಿಕಾನಗರದಿಂದ ಬೊಮ್ಮನಹಳ್ಳಿ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅದೇ ರಸ್ತೆಯಲ್ಲಿ ದಿನನಿತ್ಯ ವಾಹನಗಳು ಓಡಾಡುವ ರಸ್ತೆ ಆಗಿದೆ. ಕೋವಿಡ್ ಸಮಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಭಾಗವತಿ ಆಸ್ಪತ್ರೆ ಹೋಗುವುದಕ್ಕೆ ಅನಿವಾರ್ಯವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಹದಗೆಟ್ಟ ರಸ್ತೆಯಿಂದ ಅಲ್ಲಿನ ಗ್ರಾಮಸ್ಥರಿಗೆ ಓಡಾಡುವುದಕ್ಕೆ ಸರ್ಕಸ್ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿನ ಗ್ರಾಮದ ಜನರು ಜಿಲ್ಲಾ ಪಂಚಾಯತ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತೆ 14 ದಿನ ಮುಂದುವರೆದ ಲಾಕ್ಡೌನ್. ರಾಜ್ಯದಲ್ಲಿ ಮೇ 10 ರಿಂದ ಮೇ 24ರವರೆಗೆ 14 ದಿನ ಲಾಕ್ಡೌನ್ ಘೋಷಣೆ ಮಾಡಲಾಗಿತ್ತು. ಆದರೂ ಕೊರೋನಾ ಮಹಾಮಾರಿಯ ಆತಂಕ ಕಡಿಮೆ ಆಗಲಿಲ್ಲ. ಅದಕ್ಕಾಗಿ ಇದು ತಡೆಯಲು ಮತ್ತಷ್ಟು ಕಠಿಣ ಕ್ರಮದೊಂದಿಗೆ ಜೂನ್ 7ರವರೆಗೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗಿದೆ. ದಾಂಡೇಲಿಯಲ್ಲಿಯೂ ಕೂಡ ಈ ನಿಯಮ ಜಾರಿಯಲ್ಲಿದೆ. ಮತ್ತೆ ಜೂನ್ 7ರ ತನಕ ಎಲ್ಲ ಬಂದ್. ಯಾರೂ ಕೂಡ ವಿನಾಕಾರಣ ರಸ್ತೆಗೆ ಬರೋಂಗಿಲ್ಲ. ಅವಶ್ಯಕ ವಸ್ತುಗಳಿಗೆ ಮಾತ್ರ ಬೆಳಿಗ್ಗೆ 6 ರಿಂದ 10 ಗಂಟೆಯ ತನಕ ಅವಕಾಶ. ಅದರ ನಂತರ ಯಾರಾದರೂ ರಸ್ತೆಗೆ ಬಂದರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಬೈಕ್ ಸವಾರರು ಹೊರಗೆ ಬಂದರೆ ಬೈಕ್ ಸೀಸ್ ಮಾಡಲಾಗುವುದು. ತಮ್ಮ ತಮ್ಮ ಕರ್ತವ್ಯದಲ್ಲಿ ನಗರದ ನಗರಾಡಳಿತ, ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸರು ನಿರತರಾಗಿದ್ದಾರೆ. ಸ್ತಬ್ಧವಾದ ನಗರದ ಸಂಡೇ ಮಾರುಕಟ್ಟೆ. ನಗರದಲ್ಲಿ ಲಾಕ್ಡೌನ್ ನಿಯಮ ಜಾರಿಯಾದಂತೆ ನಗರದ ಪ್ರಸಿದ್ಧ ಮತ್ತು ಜನದಟ್ಟಣೆಯ ಸ್ಥಳವಾದ ನಗರದ ಸಂಡೇ ಮಾರ್ಕೆಟ್ ಇಂದು ವ್ಯಾಪಾರ ವಹಿವಾಟು ಮತ್ತು ಜನರಿಲ್ಲದೆ, ಸದ್ದು ಗದ್ದಲಗಳಿಲ್ಲದೆ ಮಂಕಾಗಿದೆ.
ನಗರದ ಪ್ರಮುಖ ರಸ್ತೆಗಳು ಕೂಡ ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಅಧಿಕಾರಿಗಳು, ಪೊಲೀಸರು ಯಾರಾದರೂ ಹೊರಗಡೆ ಬಂದರೆ ಸಾಕು ಅವರಿಗೆ ಸರಿಯಾಗಿ ಪಾಠ ಕಲಿಸುತ್ತಿದ್ದಾರೆ. ಬೈಕ್ ಮೇಲೆ ಬಂದರೆ ಸಾಕು ಬೈಕ್ ಅಂದರ್, ಹೀಗೆ ಅತಿ ಕಠಿಣ ನಿಯಮಗಳನ್ನು ನಗರದಲ್ಲಿ ಪಾಲನೆ ಮಾಡುತ್ತಿದ್ದಾರೆ. ಗ್ರಾಮದ ಜನರಿಗೆ ಪಡಿತರ ಆಹಾರ ವಿತರಣೆ. ನಗರದ ಗ್ರಾಮೀಣ ಪ್ರದೇಶವಾದ ಹಾಲ್ಮಡ್ಡಿಯಲ್ಲಿ ಮತ್ತು ಕೇರ್ವಾಡ್ ಗ್ರಾಮಗಳಿಗೆ ದಾಂಡೇಲಪ್ಪ ಜಿಎಸ್ಎಸ್ಎಸ್ ಸಂಘ ದಾಂಡೇಲಿ ಇವರ ವತಿಯಿಂದ ದಿನಾಂಕ 21/5/2021 ಉಪಾಧ್ಯಕ್ಷರಾದ ಶ್ರೀಮತಿ ನೂರ್ ಜಹಾನ್ ನದಾಫ್ ಮತ್ತು ಸದಸ್ಯರಾದ ಸುಭಾಷ್ ಭೋವಿವಡ್ಡರ್, ಶ್ರೀಮತಿ ನಾಗರತ್ನ ಸುನಾಯಕ್ ಇವರ ನೇತೃತ್ವದಲ್ಲಿ ಪಡಿತರ ಆಹಾರವನ್ನು ವಿತರಿಸಲಾಯಿತು. ಆಹಾರ ವಿತರಣೆ ಮಾಡುವ ಸಂದರ್ಭದಲ್ಲಿ ಕೋವಿಡ್-19 ನಿಯಮಗಳಾದ ಮಾಸ್ಕ್, ಸ್ಯಾನಿಟೈಸ್ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಂಜುನಾಥ್ ಮೈತ್ರಿ ಮತ್ತು ತಹಶೀಲ್ದಾರರಾದ ಶೈಲೇಶ್ ಪರಮಾನಂದ್ರವರು ಕೂಡ ಉಪಸ್ಥಿತರಿದ್ದರು. ಕೊರೋನಾ ವಾರಿಯರ್ಸ್ಗೆ ಲಸಿಕೆ. ನಗರದಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಕೊರೋನಾ ವಾರಿಯರ್ಸ್ಗಳಾದ ಪತ್ರಕರ್ತರು, ಪೊಲೀಸರು, ಆಶಾ ಕಾರ್ಯಕರ್ತರು ಮತ್ತು ಇನ್ನಿತರ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯು ಅವಶ್ಯಕ. ಈ ನಿಟ್ಟಿನಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ಮತ್ತು ಇಂದು ಕೊರೋನಾ ವಾರಿಯರ್ಸ್ಗೆ ಉಚಿತವಾಗಿ ಲಸಿಕೆಯನ್ನು ನೀಡಲಾಗಿದೆ. ನಿನ್ನೆಯ ದಿನ ಪತ್ರಕರ್ತರ ಗುಂಪಿಗೆ ಲಸಿಕೆ ನೀಡಿದರೆ, ಇಂದು ಭಾನುವಾರದಂದು ಹೆಸ್ಕಾಂ, ಅಂಚೆ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಸಿಬ್ಬಂದಿಗಳಿಗೆ ಲಸಿಕೆ ನೀಡಲಾಗಿದೆ. ಇದು ಸರ್ಕಾರದ ಉತ್ತಮ ಕಾರ್ಯವೆಂದು ಹೇಳಬಹುದು. ಲಸಿಕೆ ಪಡೆಯುವಾಗ ಸಾಮಾಜಿಕ ಅಂತರ ಮರೆತ ವಾರಿಯರ್ಸ್. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಲಾಯಿತು. ಆದರೆ ಲಸಿಕೆ ಪಡೆಯಲು ಬಂದ ಕೊರೋನಾ ವಾರಿಯರ್ಸ್ ಲಸಿಕೆ ಪಡೆಯುವ ಅಮಲಿನಲ್ಲಿ ಸಾಮಾಜಿಕ ಅಂತರ ಮರೆತರು. ಹೀಗೆ ಕೊರೋನಾ ವಾರಿಯರ್ಸೇ ಕೋವಿಡ್ ನಿಯಮವನ್ನು ಮರೆತರೆ ಹೇಗೆ? ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.